ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮಗೆಲ್ಲರಿಗೂ ಈ ಯುಗಾದಿ ಲಾಗಿಗೆ ಸ್ವಾಗತ. ರೀಸೆಂಟಾಗಿ ಸಿನ್ಸಿನಾಟಿಯಲ್ಲಿರುವಂಥ ಸಿಂಚನ ಕನ್ನಡ ಬಳಗದಿಂದ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಲಾಯಿತು. ಈ ಹಬ್ಬಕ್ಕೆ ಯಾರೆಲ್ಲ ಸೆಲೆಬ್ರಿಟಿಗಳು ಬಂದಿದ್ದರು, ಹಾಗೆಯೇ ಹೇಗೆಲ್ಲ ನಡೀತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನನಗೆ ಇನ್ನೂ ಇಷ್ಟವಾಗಿದ್ದು ಈ ಇವೆಂಟ್ನಲ್ಲಿ ಏನಪ್ಪ ಅಂದ್ರೆ, ಪ್ರತಿ ಸಲದ ಹಂಗೆ ಈ ಬಾರಿನೂ ನಾನು ಡೆಕೋರೇಟ್ ಮಾಡಿದ್ದೀನಿ. ಬೇರೆ ಬೇರೆ ಕಡೆಯಲ್ಲಿ ಹೇಗೆಲ್ಲ ಡೆಕೋರೇಟ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ವೆಲ್ಕಮ್ ಬೋರ್ಡೆಲ್ಲ ಇಟ್ಟು ಹಣ್ಣು ಮತ್ತು ಹೂಗಳನ್ನ ಇಟ್ಟಿದ್ದೀನಿ. ಎಲ್ಲ ಫ್ರೆಶ್ ಆಗಿರುವಂಥ ಹೂಗಳಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಬಂದವ್ರಿಗೆಲ್ಲ ಒಂಥರ ವಾರ್ಮ್ ವೆಲ್ಕಮ್ ಮಾಡಿದಂಗೆ ಆಗುತ್ತೆ ಅಂಥೇಳಿ ಹಂಗನ 2 ಮಾವಿನ ಕಾಯಿನ ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಗಿಳಿ ಆಕಾರದಲ್ಲಿ ಡ್ರಾ ಮಾಡಿದ್ದೆ ಮಾರ್ಕರ್ಲಿಂದ. ಅವೆರಡು ಗಿಳಿ ಥರ ಕಾಣುತ್ತಂತ ಹೇಳಿ. ಆಮೇಲೆ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಇಲ್ಲಿ ಫೋಟೋ ಬೂತ್. ಸೊ ಬಂದಿರುವಂತಹ ಎಲ್ಲ ಗೆಸ್ಟ್ಗಳಿಗೆ ಇಲ್ಲೆಲ್ಲ ಫೋಟೋದೆಲ್ಲ ತೆಗೆಸ್ಕೊಳ್ಳಿಕ್ಕೆ ಒಂದು ಫೋಟೋ ಬೂತ್ನ ಅರೇಂಜ್ ಮಾಡಿದ್ದೀನಿ. ಮರೂನ್, ವೈಟ್ ಹಾಗೆಯೇ ಗೋಲ್ಡ್ ಕಲರ್, ಈ 3 ಕಲರ್ ಕಂಬೈನ್ ಮಾಡಿ ಇಲ್ಲಿ ಸೆಟಪ್ ಮಾಡಿರೋದು. ಗೋಲ್ಡ್ ಕಲರ್ಲಿಂತ ಒಂದು ರಿಚ್ ಲುಕ್ ಸಿಗುತ್ತೆ ಅಂತ ಹೇಳಿ ಫಸ್ಟಿಗೆ ನಾನು ಏನಾದರೂ ಡೆಕೋರೇಷನ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಬರ್ಕೊತೀನಿ, ಎಲ್ಲ ಅದು ಡ್ರಾ ಮಾಡ್ಕೊತೀನಿ. ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ ಥರದ್ದೆಲ್ಲ ಕಲರ್ ಥೀಮ್ ಹಾಕಿದರೆ ಚೆನ್ನಾಗಾಗುತ್ತೆ, ಹೀಗೆಲ್ಲ ಮೊದಲೇ ಡ್ರಾ ಮಾಡಿಟ್ಕೊಂಡಿರ್ತೀನಿ. ಆಮೇಲೆ ಎಲ್ಲ ಆ ಐಟಮ್ಸ್ನೆಲ್ಲ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು 3 ವೀಕ್ಸ್ಲಿಂತ ಇದ್ರದ್ದೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಕೆಲವೊಂದಿಷ್ಟು ನಾವು ಬೈ ಮಾಡಿದ್ದೀವಿ, ಹಾಗೆಯೇ ಫ್ರೆಂಡ್ಸ್ ಕಡೆ ಇಸ್ಕೊಂಡು ಬಂದಿದ್ದೀನಿ. ಮತ್ತು DIY ಹೀಗೆ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಐಟಮ್ಸ್ನೆಲ್ಲ ಅರೇಂಜ್ ಮಾಡೋದು ಮತ್ತು ಇದ್ರ ಹಿಂದೆಲ್ಲ ತುಂಬ ವರ್ಕ್ ಇರುತ್ತೆ. ಪ್ರೋಗ್ರಾಮ್ ಎಲ್ಲ ಏನು ನಡೀತಿತ್ತು ನೋಡಿ, ಆ ಹಾಲ್ದು ಎಂಟ್ರೆನ್ಸ್ಗೆ ಈ ಥರ ಗಣೇಶದೆಲ್ಲ ಸೆಟಪ್ ಮಾಡಿತ್ತು. ಇದಾದ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಟೇಬಲ್ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ ರಿಜಿಸ್ಟ್ರೇಷನ್ಗೆಲ್ಲ ಬೇಕಾಗಿರುವಂಥ ಪೇಪರ್ ವರ್ಕ್ ಅದೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಅರೇಂಜ್ ಮಾಡಿದ್ದೆ. ಜೊತೆಗೆ ಬಂದಿರುವಂಥ ಗೆಸ್ಟ್ಗೆ ಕೊಡಲಿಕ್ಕಂತ ಒಂದು ಪುಟಾಣಿ ಗಿಫ್ಟ್ನ ಅರೇಂಜ್ ಮಾಡಿತ್ತು. ಅದರಲ್ಲಿ ಚಿಕ್ಕದಾಗಿರುವಂತಹ ಈ ಅಗರಬತ್ತಿ ಸ್ಟ್ಯಾಂಡು, ಹಾಗೆಯೇ ಅರಿಶಿನ ಕುಂಕುಮ, ಹೀಗೆ ಪುಟಾಣಿ ಆಗಿರುವಂಥ ಐಟಮ್ನೆಲ್ಲ ಇಟ್ಟಿತ್ತು. ಕ್ಯೂಟ್ ಆಗಿತ್ತು ಅದು ಬ್ಯಾಗಲ್ಲೆಲ್ಲ. ಆರೋಹಿ ಮತ್ತು ಅಥರು ಇಬ್ಬರು ಹೆಲ್ಪ್ ಮಾಡಿದ್ದಾರೆ ಇದನ್ನು ಮಾಡಲಿಕ್ಕೆ. ಹಾಗೆಯೇ ನಮ್ಮ ಸಂಪ್ರದಾಯನ ಪ್ರತಿಬಿಂಬಿಸುವಂಥ ಈ ಹೂ ಆಗಿರಲಿ, ಅರಿಶಿನ ಕುಂಕುಮ ಅದನ್ನು ಕೂಡ ಇಟ್ಟಿತ್ತು. ಬಂದಿರುವಂಥ ಮಹಿಳೆಯರು ಅದನ್ನೆಲ್ಲ ಹಚ್ಕೊಳ್ಳಿ ಮತ್ತು ಹೂವನ್ನೆಲ್ಲ ಇಟ್ಕೊಳ್ಳಿ ಅಂಥೇಳಿ. ಮತ್ತು ನೀವು ನೋಡ್ಬೋದು ಅಲ್ಲಿ ಚಿಕ್ಕ ಆಗಿರುವಂತಹ ಬರವಣಿಗೆ ಬರೆದಿಟ್ಟಿದೆ ಅರಿಶಿನ ಕುಂಕುಮದ ಬಗ್ಗೆ ಅದೆಲ್ಲ. ಸೊ ಚೆನ್ನಾಗಿತ್ತು. ಒಂಥರ ಎಲ್ಲ ಬಂದವ್ರಿಗೆ ಇದು ಟೇಬಲ್ ಎಲ್ಲ ಒಂಥರ ಕ್ಯಾಚಿ ಆಗಿತ್ತು. ಮತ್ತು ಆ ದಿನ ನಾನು 8:30 ಬೆಳಗ್ಗೆ ಹೋಗಿದ್ದು ಎಲ್ಲ ರೆಡಿ ಮಾಡಲಿಕ್ಕೆ ಇದನ್ನು. ಅಲ್ಲಿ ತುಂಬ ವಾಲಂಟಿಯರ್ಸ್ ಎಲ್ಲ ಬಂದಿದ್ದರು. ಅವರೆಲ್ಲ ಇದ್ದಲ್ಲೇ ತುಂಬ ನಂಗೆ ಹೆಲ್ಪ್ಫುಲ್ ಆಯಿತು. ಇಲ್ಲಾಂದ್ರೆ ಅಷ್ಟೇ ಈಸಿಯಾಗಿ ಇದನ್ನೆಲ್ಲ ಸೆಟ್ ಮಾಡೋಕ್ಕಾಗ್ತಿದ್ದಿಲ್ಲ, ತುಂಬ ಟೈಮ್ ತೊಗೊತಾಯಿತ್ತು. ಮತ್ತು ಆ ದಿನ 1:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿತ್ತು. ಬಿಫೋರ್ ನಾವೆಲ್ಲ ಇದನ್ನು ಅರೇಂಜ್ ಮಾಡಬೇಕಾಗಿತ್ತು. ಹೀಗಾಗಿ ಸ್ವಲ್ಪ ಬಹಳ ಜನ ಇದ್ದಿದ್ದಕ್ಕೆ ನಂಗೆ ಹೆಲ್ಪ್ಫುಲ್ ಆಯಿತು ಜಲ್ದಿ ಎಲ್ಲ ಮುಗಿಸ್ಲಿಕ್ಕೆ. ಹಾಗೆಯೇ ಇನ್ನು ಕಾರ್ಯಕ್ರಮ ಅಂತೂ ತುಂಬ ಅದ್ಭುತವಾಗಿ ಮೂಡಿಬಂತು. ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಮನೋಮೂರ್ತಿ ಮತ್ತು ಅವರ ತಂಡದವರು ಬಂದಿದ್ದರು. ಸರಿಸುಮಾರು 15 ಆರ್ಟಿಸ್ಟ್ ಅವ್ರ ಕಡೆಯಿಂದ ಲೈವ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ನಡೆಯಿತು. ಹಾಗೆಯೇ ಸುಪ್ರಸಿದ್ಧ ಹಾಡುಗಾರಾದಂತಹ ಜೋಗಿ ಸುನೀತಾ, ಚಿನ್ಮಯ್, ಶಶಿಕಲಾ ಸುನೀಲ್, ಅಭಿಜಿತ್ ಭಟ್ ಇವರೆಲ್ಲರೂ ಇದ್ದರು. ಮತ್ತು ದಿ ವೆಲ್ ನೌನ್ ಆ್ಯಂಕರ್ ಅನುಪಮಾ ಭಟ್ ಅವರು ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸಿಕೊಟ್ರು. ಮತ್ತು ಬೆಳಗ್ಗೆನೇ ಎಲ್ಲ ಆರ್ಟಿಸ್ಟ್ ಬಂದಿದ್ದರು. ಮ್ಯೂಸಿಕ್ ಎಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸೆಟಪ್ಪು ಅದೆಲ್ಲ ಮಾಡೋದಿತ್ತು. ಸೊ ಅವಾಗೇ ನಾನು ಅವ್ರ ಜೊತೆ ಮಾತಾಡಿ ಎಲ್ಲ ಒಳ್ಳೆ ಪರಿಚಯ ಆಯಿತು. ಎಲ್ಲರೂ ತುಂಬಾ ಡೌನ್ ಟು ಅರ್ತ್ ಇದ್ದರು, ಭಾಳ ಚಂದ ಮಾತಾಡಿಸಿದ್ರು. ಸೊ ಫೋಟೋ ಅದೆಲ್ಲ ತೊಗೊಂಡಾಯಿತು. ಹಾಗೆಯೇ ನಾನು ಈ ಥರ ಇವೆಂಟಿಗೆ ರೆಡಿಯಾಗಿದ್ದೆ. ಸೊ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿತ್ತು. ಹೀಗಾಗಿ ಎಲ್ಲ ಗೆಸ್ಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಕೆಲವು ಅಂಗಡಿ ಮಳಿಗೆಗಳು ಕೂಡ ಹಾಕಿದ್ರು. ಎಲ್ಲ ಶಾಪಿಂಗ್ ಪ್ರಿಯರಿಗೆ ಶಾಪಿಂಗ್ ಕೂಡ ಮಾಡ್ಬೋದಾಗಿತ್ತು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಅರೇಂಜ್ ಆಗಿತ್ತು. ಅದನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು. ಹಾಗೆಯೇ ಪ್ರೋಗ್ರಾಮ್ನ ಆದಷ್ಟು ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ. ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡಿ ಕೆಲವು ವಿಡಿಯೋ ಕ್ಲಿಪ್ಸ್ನ ಹಾಕಿದ್ದೀನಿ. ವಿಡಿಯೋದ ಮುಂದಿನ ಭಾಗದಲ್ಲೆಲ್ಲ ನೋಡ್ಬೋದು. ಶೂಟಿಂಗ್ ಸ್ಕೂಲಲ್ಲಿದೆ.
ಶುರು ಮಾಡಿದಾಗ. ಸೊ ಮೈ ನೇಮ್ ಇಸ್ ಅನುಪಮ, ಯು ಕ್ಯಾನ್ ಕಾಲ್ ಮೀ ಅನು. ಓಕೆ, ಸೊ ಆ ಹಾಡುಗಳು. ಸೊ ಮೊದಲನೇದಾಗಿ ನಮ್ಮ ವಂಡರ್ಫುಲ್ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ ಇದೀಗ ವೇದಿಕೆ ಮೇಲೆ ಬರಲಿದ್ದಾರೆ. ಅವರೆಲ್ರಿಗೂ ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡೋಣ. ಆಗ್ತಾ ಇದ್ದ ಹಾಗೆ ಸಂಗೀತ ನಿರ್ದೇಶಕರಷ್ಟೇ ಅಲ್ಲದೆ ಮೆಲಡಿ ಕಿಂಗ್ ಅಂತ ಕರೆಗಿಸ್ಕೊಳ್ತಾ ನಮ್ಮ ಸಿನ್ಸಿನಾಟಿಯಲ್ಲೂ ಕೂಡ ಗೊತ್ತಾಗಿದೆ ಇವತ್ತು ಅವ್ರು ಬರ್ತಿದ್ದಾರೆ ಅಂತ. ಹಾಗಾಗಿ ಮುಂಗಾರು ಮಳೆ ಕೂಡ ಇಲ್ಲಿ ಸುರಿದಿದೆ. ಲೆಟ್ಸ್ ವೆಲ್ಕಮ್ ದ ಗೋಲ್ಡನ್ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಚಂದದ ಮೆಲಡಿ ಕಿಂಗ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಎವಿ ನಿಮ್ಗೋಸ್ಕರ. ಕ್ಯಾನ್ ವಿ ಹ್ಯಾವ್ ದ ಎವಿ ಪ್ಲೀಸ್? ಹಾಡಿ ಪರವಾಗಿಲ್ಲ, ಹಾಡ್ತಾ ಇದೆ, ನೋ ಪ್ರಾಬ್ಲಮ್. ಸರ್ ಚೆನ್ನಾಗಿ ಹಾಡ್ತಾರೆ. ನಾನು ಆಲ್ರೆಡಿ ಅವರಿಗೆ ಸರಿಗಮ ಪಾಠ ಎಲ್ಲ ಮಾಡಿದ್ದೀನಿ. ಪ್ಲೀಸ್ ವೆಲ್ಕಮ್ ಅಭಿಜಾತ್ ಭಟ್ ಆನ್ ಸ್ಟೇಜ್. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ ಸಿನ್ಸಿನಾಟಿ, ಹೇಗಿದ್ದೀರಾ? ತುಂಬಾ 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 ಖುಷಿ ಆಗ್ತಾ ಇದೆ. ಇಷ್ಟು ಎನರ್ಜಿ ಫುಲ್ ಶೋ ಇರ್ಬೇಕಾಯ್ತಾ? ನೀವೆಷ್ಟು ಎನರ್ಜಿ ಕೊಡ್ತೀರೋ ನಾವಷ್ಟೇ ಪವರ್ ಪ್ಯಾಕ್ಡ್ ಆಗಿ ನಿಮಗೋಸ್ಕರ ಎಂಟರ್ಟೈನ್ ಮಾಡ್ತೀವಿ. ರೆಡಿನಾ? ಮುತ್ತಿನ ಹುಡುಗ ಮುದ್ದಾಡೋದು ಕಂಜೂಸು ಬುದ್ಧಿ ಬೇಕಾ? ಹುಡುಗ ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುದ್ದಾಡೋದು ಕಂಜೂಸು ಬುದ್ಧಿ ಬೇಕಾ? ಹನಿಮೂನಲ್ಲೂ ಧ್ಯಾನ, ಏಕಾಂತದಲ್ಲೂ ಮೌನ. ಹನಿಮೂನಲ್ಲೂ ಧ್ಯಾನ, ಏಕಾಂತದಲ್ಲೂ ಮೌನ. ಸತ್ಯ ಸಾಕಾಗಿದೆ ನೀನಿಲ್ಲದೆ, ಸತ್ಯ ಸಾಕಾಗಿದೆ ಏಕಾಂತವೇ ಆಲಾಪು, ಏಕಾಂಗಿಯ ಸಲ್ಲಾಪು. ಈ ಮೌನವೇ ವಾಯ್ಸಿನ ಮ್ಯಾಜಿಕ್ ಹೇಗಿರುತ್ತೆ ಅಂದರೆ, ಪ್ರೀತಿ, ಅಳು, ನಗು, ಮೆಲಡಿ ತುಂಬಿದ ಹಾಡಿಗೂ ಸೈಟ್, ಬಡಿದೆಪ್ಸಿ ಕುಣಿಸೋ ಅಂತ ಸಾಂಗ್ಸ್ಗೂ ಜೈ ಹೇಳೋ ಅಂತ ವಾಯ್ಸ್ ಉಂಟು. ಅದಕ್ಕೊಂದು ಚಿಕ್ಕ ಜಲಕ್ ತೋರಿಸ್ತೀನಿ. ಈಗ ಇಷ್ಟು ಮೆಲಡಿಯಸ್ ಆಗಿ ಆಡಿದ್ರಲ್ಲ ಸುನಿತಾ ಮೇಡಮ್, ಅದೊಂದ್ಸಲ ಆ ಹಾಡಾಡಿ ನಿಮ್ಮ ಮನೆಯಲ್ಲಿ ಅಂತ ಕೇಳಿ ಅವರು. ಎಲ್ಲೋ ಜೋರಪ್ಪ ನಿಲ್ಲಾರವ, ಎಲ್ಲೋ ಜೋರಪ್ಪ ನಿಂತಳುಮಾರೆ, ಎಲ್ಲೋ ಜೋರಪ್ಪ ನಿಂದರುಮಾರೆ, ಎಲ್ಲೋ ಜೋರಪ್ಪ ನಿಂದರುಮಾರೆ. ಎಲ್ಲಿದ್ದಾರೇನೋ ನನ್ನ ಆರಮಾರೆ, ಯಾಕೆ ಹುಡುಕುತ್ತೆ ಸುಮಾರೆ, ಎದುರಾಟ ಉಸಿರೇ
ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡದಲ್ಲಿ ಸರೆಗಮಪ ಹಲವಾರು ಸೀಸನ್ಸ್ಗಳಾಗಿವೆ. ಹಿಂದಿಯ ಸರೆಗಮಪದಲ್ಲಿ ಕನ್ನಡದ ಗಾಯಕಿಯರು ಹೋಗಿ ನಮ್ಮ ರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಕುಣಿಯೋಣ ಎಲ್ಲ ಸೇರಿ ಕಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ಮನಸ್ಸಿನ ರಂಗು ಆ ಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ದಿನ. ಹೊರ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆದು ಎಲ್ಲೂ ಇರು ತೋರಣ ಮದರಂಗಿಯಲ್ಲಿ ಮನಸ್ಸು. ಹೊರಗಡೆಯೂ ಮಳೆ, ವೇದಿಕೆಯಲ್ಲೂ ಮಳೆ ಕಂಡು ಮನೋಮೂರ್ತಿ ಸರ್ ಹೇಳಿದಾಗೆ ಮನೋಮೂರ್ತಿ ಎಲ್ಲೆಲ್ಲೋ ಅಲ್ಲಿ ಮಳೆ ಕೂತು. ಓಕೆ, ಈಗ ವೇದಿಕೆಯ ಮೇಲೆ ನಾನು ಮಹಿಳೆಯ ಗೌರವದಲ್ಲೇ ಇರುವೆನು, ಸಂಸ್ಕೃತಿಗಳ ಪ್ರೀತಿಯಲ್ಲಿ ಇರುವೆನು, ಕುಟುಂಬದ ನಂಬಿಕೆಯೂ ನಾನು, ಸಮಾಜದ ಅಭಿವೃದ್ಧಿಯೂ ನಾನು. ನಾನು ಶಾಂತಿಯ ಪ್ರತಿಯೊಂದು ಉಸಿರಿನಲ್ಲಿ ಇರುವೆನು, ಕೊರೆಯನ ಮಧುರ ನಾದವೂ ನಾನು, ಸುದರ್ಶನ ಚಕ್ರದಂತೆ